ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 16 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 5 ಎಕರೆ ಸರ್ವಿಸ್ ರೋಡ್ ಅಟ್ಯಾಚ್ ಇರುವಂಥ ಮಾರುವಂಥ ಜಮೀನು, ಖಾಲಿ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವ್ರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವ್ರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ ಚಳ್ಳಕೆರೆಗೆ 16 ಕಿಲೋಮೀಟರ್ ಆಗುತ್ತೆ. ಅಂದರೆ ಬೆಂಗಳೂರು ಟು ಬಳ್ಳಾರಿ ಹೈವೇಗೆ ಇಲ್ಲಿಗೆ ಕೇವಲ ಒಂದು 5ರಿಂದ 6 ಕಿಲೋಮೀಟರ್ ಆಗುತ್ತೆ. ಜೊತೆಗೆ ಚಳ್ಳಕೆರೆಗೆ 16, ಚಿತ್ರದುರ್ಗಕ್ಕೆ 46, ಬೆಂಗಳೂರಿಗೆ 190 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಇನ್ನು ತಾರ್ ರೋಡಿಂದ 400 ಮೀಟರ್ ಆಗುತ್ತೆ ಈ ಜಾಗಕ್ಕೆ. ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಆ ಜಮೀನು ಪಕ್ಕನೇ ತಾರ್ ರೋಡ್ ಇರುವಂಥದ್ದು. ಒಂದು 400 ಮೀಟರ್ 500 ಮೀಟರ್ ಆಗುತ್ತೆ ಈ ಜಮೀನಿಗೆ. ಅದು ತಾರ್ ರೋಡ್ ಪ್ಲೇಸ್. 2 ಜಮೀನು ಆದಮೇಲೆ ತಾರ್ ರೋಡಿಂದ ಇದೇ ನೆಕ್ಸ್ಟ್ 3ನೇ ಜಮೀನು. ಇನ್ನು ಇದು 5 ಎಕರೆ ಮಾರುವಂಥ ಖಾಲಿ ಜಮೀನು. ಜೊತೆಗೆ ಸುತ್ತಲೂ ತೋಟಗಳ ಮಧ್ಯೆ ಇರುವಂಥ ಖಾಲಿ ಇರುವಂಥ 5 ಎಕರೆ ಇದು. ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಪಕ್ಕದಲ್ಲೂ ಕೂಡ ಅಡಿಕೆ ಹಾಕಿದ್ದಾರೆ. ನಿಮಗೆ ಈ ಕಡೆ ಭಾಗದಲ್ಲೂ ಕೂಡ ನೋಡಿರಿ, ಈ ಕಡೆ ಭಾಗದಲ್ಲೂ ಕೂಡ ಅಡಿಕೆ ಜೊತೆಗೆ ಪಪ್ಪಾಯಿ ಕೂಡ ಹಾಕಿದ್ದಾರೆ. ಇಲ್ಲಿ ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ. ಯಾಕೆಂದರೆ ಸುತ್ತಲೂ ತೋಟಗಳ ಮಧ್ಯೆ, ಜೊತೆಗೆ ವಿಲೇಜ್ ಕೂಡ ಇಲ್ಲಿಗೆ 1 ಕಿಲೋಮೀಟರ್ ಆಗುತ್ತೆ. ನೀವೇನಾದರೂ ಇಲ್ಲಿ ತಗೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡು ವಿಲೇಜ್ ಕೂಡ ಪಕ್ಕದಲ್ಲಿ ಇರಬೇಕು ಅಂದರೆ ವಿಲೇಜ್ ಕೂಡ ಪಕ್ಕದಲ್ಲೇ ಇದೆ. ಜೊತೆಗೆ ಇಲ್ಲೇ ಜಮೀನುಗಳಲ್ಲೇ ಮನೆಯನ್ನು ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಾಯಿದ್ದಾರೆ. ನೋಡಿರಿ, ನಿಮಗೆ ಅಲ್ಲಿ ಬಸ್ ಹೋಗ್ತಾ ಇದೆ ನೋಡಿ, ಅದೇ ತಾರ್ ರೋಡು. ಅಂದರೆ ಈ ಜಮೀನಿಗೆ 2ನೇ ಜಮೀನು ಅಥವಾ 3ನೇ ಜಮೀನು. ಇಲ್ಲಿ ನೀರಿನ ಸ್ಥಿತಿ ಚೆನ್ನಾಗಿದೆ. ಜೊತೆಗೆ ಇನ್ನು ಮಣ್ಣಿನ ವಿಚಾರಕ್ಕೆ ಬಂದರೆ ಪ್ಯೂರ್ ರೆಡ್ ಸಾಯಿಲು. ಸಣ್ಣ ಕಲ್ಲಿದೆ, ನಿಮಗೆ ನೋಡಿ, ರೆಡ್ ಸಾಯಿಲು ಸಣ್ಣ ಕಲ್ಲಿದೆ. ಅದೇನಷ್ಟು ದೊಡ್ಡ ಮ್ಯಾಟ್ರ್ ಆಗಲ್ಲ, ಯಾಕಂದರೆ ಮಣ್ಣು ಪ್ಯೂರ್ ರೆಡ್ ಸಾಯಿಲು. ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ. ಜೊತೆಗೆ ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಆ ಥರದ ಯಾವುದೇ ಸಮಸ್ಯೆ ಇಲ್ಲ. ನೀವು ಕೂಡ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ನಿಮಗೆ ನಾನು ಮನವಿ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ, ಯಾವುದೇ ಜಮೀನನ್ನು ನಾನು ವಿಡಿಯೋದಲ್ಲಿ ತೋರಿಸೋದು ತುಂಬ ಸುಲಭ, ಸ್ಥಳದಲ್ಲಿ ಅಷ್ಟು ನಿಮಗೆ ಕ್ಲಾರಿಟಿ ಅನಿಸಲ್ಲ. ಆದ್ದರಿಂದ ಯಾವುದೇ ಒಂದು ವಿಡಿಯೋದಲ್ಲಿ ನೋಡಿದಾದ್ಮೇಲೆ ನಿಮಗೆ ಬೇಕು ಅಂದಾಗ ಸ್ಥಳಕ್ಕೆ ಒಮ್ಮೆ ಭೇಟಿ ಕೊಡಿ. ಕೊಟ್ಟಾಗ ನೀವೀಗ ಕಾಮೆಂಟ್ಸ್ ಬಾಕ್ಸಲ್ಲಿ ಹೇಳ್ಬೋದು, ರೇಟ್ ಜಾಸ್ತಿ ಆಯಿತು ಹಾಗೆ ಹೀಗೆ. ಇಲ್ಲಿ ತಾರ್ ರೋಡ್ ಎಷ್ಟು ಹತ್ರ ಇದೆ, ಬೈಪಾಸ್ಗೆ ಎಷ್ಟು ಹತ್ರ ಇದೆ, ಎಲ್ಲವನ್ನು ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಜೊತೆಗೆ ನಾನು ಕೂಡ ಯಾವುದೇ ರೀತಿ ವೈಯಕ್ತಿಕ ಅಭಿಪ್ರಾಯಗಳನ್ನು ನಾನು ವಿಡಿಯೋದಲ್ಲಿ ಹೇಳಿರಲ್ಲ. ಈ ಜಮೀನಿನ ಮಾಲೀಕ ಹೇಳುವಂಥ ಬೆಲೆಯನ್ನು ಹೇಳಿರ್ತೀನಿ. ಜೊತೆಗೆ ಅಕ್ಕಪಕ್ಕದಲ್ಲಿ ನೀವು ಕೂಡ ವಿಚಾರಿಸಿ ಈ ಬೆಲೆಗೆ ನಾವು ತಗೋಬೋದಾ, ಆ ವಿಚಾರವನ್ನು ತಿಳ್ಕೊಂಡು ಓನರ್ ಮುಂದೆ ಈ ಜಮೀನಿನ ವ್ಯವಹಾರಕ್ಕೆ ಕೂತ್ಕೊಳ್ಳೋದು. ಅದನ್ನು ಹೊರತುಪಡಿಸಿ ನಾವು ಹೇಳುವ ಬೆಲೆಯೇ ಅಂತಿಮ ಅಲ್ಲ. ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ, ದಯವಿಟ್ಟು ಅದಕ್ಕೆ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಕ್ಷಮೆ ಕೇಳ್ತಾ ಇದ್ದೀನಿ. ಜೊತೆಗೆ ನೀವು ಜಮೀನನ್ನು ನೋಡಲೇಬೇಕು ಅಂದಾಗ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನೇರವಾಗಿ ನಿಮಗೆ ಆಫೀಸ್ ಲೊಕೇಶನ್ ಸಿಗುತ್ತೆ. ನೀವು ಬಂದು ಆಫೀಸಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಇನ್ನು ಈ ಜಮೀನಿನ ಬೆಲೆ ಈಗ ಜನರಲ್ ಪ್ರಾಪರ್ಟಿ, ಮಣ್ಣು ರೆಡ್ ಸಾಯಿಲು, ಜೊತೆಗೆ ಯಾವುದೇ ತೊಂದರೆ ಇಲ್ಲ. ಕೊನೆಯದಾಗಿ ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ. ಇನ್ನು ಕೊನೆಯದಾಗಿ ಈ ಜಮೀನಿನ ಬೆಲೆ 1 ಎಕರೆ ನಿಮಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ 16 ಲಕ್ಷದಿಂದ 17 ಲಕ್ಷ ಹೇಳ್ತಾರೆ. ಅದರ ಮಧ್ಯದಲ್ಲಿ ವ್ಯವಹಾರ ಆಗುತ್ತೆ. ನೀವು ನೇರವಾಗಿ ಓನರ್ ಹತ್ರನೇ ವ್ಯವಹಾರ ನಡೆಸ್ಬೋದು. ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ 16 ಲಕ್ಷದಿಂದ 17 ಲಕ್ಷ ಹೇಳ್ತಾರೆ. ನೇರವಾಗಿ ಓನರ್ ಇರ್ತಾನೆ, ನೀವು
ವ್ಯವಹಾರ ನಡೆಸ್ಬೋದು ಅಂತ ಹೇಳ್ತಾ, ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.